ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ. ಬಸ್ ದುರಂತ ಈಗಾಗಲೇ 22 ಮಂದಿ ಅಂತ್ಯಗೊಂಡಿದ್ದಾರೆ. ಒಂದು ದುರಂತದಲ್ಲಿ ನೋಡಿ, ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ಖಾಸಗಿ ಓಲ್ವೋ ಬಸ್ ಇದು. ಈ ಬಸ್ಗೆ ಬೆಂಕಿ ಹೊತ್ತಿಕೊಂಡು ಕ್ಷಣಾರ್ಧದಲ್ಲಿ ದಗದಗಿಸಿ 10 ಮಂದಿ ಪ್ರಯಾಣಿಕರು ಸಜೀವ ದಹನಕ್ಕೀಡಾದಂತಹ ಘಟನೆ ನಿಜಕ್ಕೂ ಎಂತವರ ಮನಕುಲಕುವಂತೆ ಮಾಡಿಬಿಟ್ಟಿದೆ. ಇದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಅದೃಷ್ಟವಶಾತ್ ಕೆಲವೊಂದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ರೆ, ಇನ್ನು ಕೆಲವರು ಈ ಒಂದು ಬಸ್ನಲ್ಲಿ ಸಜೀವ ದಹನರಾಗ್ಬಿಟ್ಟಿದ್ದಾರೆ. ಈ ಘಟನೆಯ ಬಗ್ಗೆ ಇಂಚಿಂಚು ವಿವರಿಸಿದ್ದಾರೆ. ಅಂತಂದ್ರೆ ಯಾರೆಲ್ಲ ಸೇಫ್ ಆಗಿದ್ದಾರೆ ಈ ಒಂದು ದುರಂತದಲ್ಲಿ ಹತ್ತಿಕೊಂಡ ತಕ್ಷಣ ಎಚ್ಚರವಾಯಿತು ಅಂತ ಹೇಳಿದ್ರು ಅಲ್ಲಿರುವಂತಹ ಪ್ರಯಾಣಿಕರು. ಅಂತಂದ್ರೆ ಯಾರೆಲ್ಲ ಪಾರಾಗಿ ಬಂದ್ರು ಅವರೆಲ್ಲರೂ ಕೂಡ ಯಾವ ರೀತಿ ಘಟನೆ ನಡೀತು, ಏನಾಯ್ತು ಎಲ್ಲವನ್ನ ಕೂಡ ಇಂಚಿಂಚಾಗಿ ಹೇಳ್ಕೊಂಡಿದ್ದಾರೆ. ಇದು ನಸುಕಿನ ಜಾವ 2:30ರಿಂದ 2:40 ಸುಮಾರಿಗೆ ಆ ಬಸ್ ನಿಂತಿತ್ತು. ಸೊ ಬಸ್ ಬೆಂಕಿ ಹೊತ್ತಿಕೊಂಡಿರುವುದನ್ನ ಅಲ್ಲಿರುವಂತಹ ಪ್ರಯಾಣಿಕರು ನೋಡ್ತಾರೆ. ಅದು ಬೆಂಕಿ ಅಂತ ಹೇಳಿ ಅವ್ರಿಗೆ ನಂಬೋದಕ್ಕೂ ಕೂಡ ಸಾಧ್ಯವಾಗ್ಲಿಲ್ಲ. ಯಾಕಂತಂದ್ರೆ ಆ ಕ್ಷಣಗಳ ನಂತರ ಅದು ಬೆಂಕಿ ಅಂತ ಹೇಳಿ ಗೊತ್ತಾಯ್ತಂತೆ. ಅಷ್ಟೊಳಗೂ ಕೂಡ ಅವ್ರಿಗೆ ಅದು ಬೆಂಕಿ ಅಂತ ಹೇಳಿ ಗೊತ್ತಾಗಿರ್ಲಿಲ್ಲ ಅಂತೆ. ಸೊ ಕೇವಲ 2-3 ಮಾತ್ರ ಎಚ್ಚರವಾಗಿದ್ರು. ಎಲ್ಲರೂ ಕೂಡ ಮಲ್ಕೊಂಡು ಬಿಟ್ಟಿದ್ರು. ಪಾಪ ಬೆಂಕಿ ಬೆಂಕಿ ಅಂತ ಹೇಳಿ ಕೂಗಿ ಎಲ್ಲರನ್ನ ಕೂಡ ನಾವು ಎಬ್ಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ವಿ. ಆದ್ರೂ ಯಾರೂ ಕೂಡ ಎಚ್ಚರಗೊಳ್ಳಲಿಲ್ಲ. ಯಾಕಂತಂದ್ರೆ ಗಾಢವಾಗಿ ನಿದ್ದೆಯನ್ನ ಮಾಡ್ತಾ ಇದ್ರು. ಬಾಗಿಲುಗಳು ನೋಡಿದ್ರೆ ಲಾಕ್ ಆಗ್ಬಿಟ್ಟಿದ್ವು. ಚಾಲಕರನ್ನ ಪತ್ತೆ ಮಾಡಲು ನಮಗೆ ಸಾಧ್ಯವೇ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಈಗ ಒಂದು AC ಕೋಚ್ ಆಗಿರ್ಬೋದು, ಯಾವುದೋ ಒಂದು ಸ್ಲೀಪರ್ ಕೋಚ್ ಅಲ್ಲಿ ಒಂದು ಡೋರ್ ಇರುತ್ತೆ ಎಂಟ್ರೆನ್ಸ್ ಅಲ್ಲಿ, ಅದೇ ಕ್ಲೋಸ್ ಆಗ್ಬಿಟ್ರೆ ಅವರನ್ನ ನಾವು ಪತ್ತೆ ಹಚ್ಚೋದಕ್ಕೂ ಕೂಡ ಆಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಬೆಂಕಿ ಹೊತ್ಕೊಂಡು ದಗದಗನೆ ಹೊತ್ತಿ ಉರಿದು ಬಿಟ್ಟಿದೆ ಬಸ್ಸು. ಸೊ ಮುಖ್ಯವಾಗಿ ಲಾಕ್ ಆಗಿದ್ರಿಂದ ನಾವು ತುರ್ತು ಕಿಟಕಿಯನ್ನ ಒಡೆದು ಕಿಟಕಿಯಿಂದ ಹೊರಗಡೆ ಹಾರಿ ಬರೋದಕ್ಕೂ ಕೂಡ ಟ್ರೈ ಮಾಡಿದ್ವಿ. ಸೊ ಅದರಲ್ಲಿ ಯಾರು ಸೇಫ್ ಆಗಿದ್ದಾರೆ ಅವ್ರು ಹೇಳ್ಕೊಂಡಿದ್ದು ಈ ರೀತಿಯಾಗಿ ಅನೇಕ ಜನರು ಕಿಟಕಿಗಳನ್ನ ಒಡೆದು ಬಸ್ನಿಂದ ಹೊರಗೆ ಹಾರಿ ಜೀವವನ್ನ ಕೂಡ ಉಳಿಸಿಕೊಂಡಿದ್ದಾರಂತೆ. ಬಸ್ ಬೆಂಕಿ ಆಹುತಿಯಾಗ್ತಾ ಇದ್ದಂತೆ ಸುಮಾರು 20 ಜನರು ಹೊರಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಮಿನಿಮಮ್ ಏನಿಲ್ಲ ಅಂತಂದ್ರು 50 ಜನ ಇರ್ತಾರೆ. ಅದರಲ್ಲಿ 20 ಜನ ಸೇಫ್ ಆಗಿದ್ದಾರೆ. ಸೊ 22 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿ ಕೂಡ ಬಂದಿರುವಂಥದ್ದು. ದೀಪಾವಳಿ ಹಬ್ಬಕ್ಕಂತ ಹೋಗಿ ಬರಬೇಕಾದ್ರೆ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ. ನಿಜಕ್ಕೂ ಇದು ಮನಕುಲಕುವಂತಹ ಘಟನೆ ನೋಡಿ. ಆದರೆ ಇತರರು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಿಟಕಿ ಬದಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಬಗ್ಗೆ ಚಾಲಕನಿಗೆ ತಿಳಿಸಿದ್ದು ಅಂತ ಹೇಳಿ ಯಾರು ಪ್ರಯಾಣಿಕ ಅದರಲ್ಲಿ ಸೇಫ್ ಆಗಿ ಬಂದಿದ್ದಾರಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ರಾತ್ರಿ ನಾವು ಬೆಂಗಳೂರಿಗೆ ಪ್ರಯಾಣಿಸಲು ಬರ್ತಾ ಇದ್ವಿ, ಬಸ್ಸನ್ನು ಹತ್ತಿದ್ವಿ. ನಾನು ಚಾಲಕನ ಸೀಟಿನ ಹಿಂದೆ ಕುಳಿತಿದ್ದೆ. ದೀರ್ಘ ಪ್ರಯಾಣದ ನಂತರ ಬೆಳಗಿನ ಜಾವ 2:30ರಿಂದ 3:30 ನಡುವೆ ಈ ಕಿಟಕಿ ಬದಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದನ್ನು ಕೂಡ ನಾನು ಗಮನಿಸಿದೆ. ತಕ್ಷಣ ಚಾಲಕನಿಗೆ ಎಚ್ಚರಿಕೆಯನ್ನ ಕೊಟ್ಟು ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡು ಬಿಟ್ಟಿದೆ ಅಂತ ಹೇಳಿ ಆ ಬಸ್ಸನ್ನ ತಕ್ಷಣವೇ ನಿಲ್ಲಿಸ್ಬಿಟ್ರು. ಇದ್ರ ಮಧ್ಯೆ ನಾವು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಲ್ವಾ? ಇಲ್ಲ ಅಂತಂದ್ರೆ ನಾವು ಕೂಡ ಸುಟ್ಟು ಕರಕಲಾಗ್ಬಿಡ್ತೀವಿ. ಈ ಒಂದು ದುರಂತದಲ್ಲಿ ನಮ್ಮ ಜೀವ ಕೂಡ ಹೋಗ್ಬಿಡುತ್ತೆ. ಈಗಾಗಲೇ ಈ ಒಂದು ದುರಂತದಲ್ಲಿ 22 ಜನ ಅಂತ್ಯ ಕಂಡಿದ್ದಾರೆ. ನಾವು ಕೂಡ ಸಾವನ್ನಪ್ಪುವಂತಹ ಸ್ಟೇಜ್ಗೆ ಬಂದ್ಬಿಟ್ಟಿದ್ದೀವಿ. ಹೇಗಾದ್ರೂ ಮಾಡಿ ಈ ಬಸ್ಸಿಂದ ಎಸ್ಕೇಪ್ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಪಕ್ಕದಲ್ಲಿರುವಂತಹ ಕಿಟಕಿಯನ್ನ ಒಡೆಯೋದಕ್ಕಂತ ಹೇಳಿ ಕೂಡ ನಾವು ಪ್ರಯತ್ನ ಪಟ್ವಿ. ಅದರಲ್ಲಿ ಸುಮಾರು 23 ಜನರು ಬಸ್ನಿಂದ ಹೊರಬರುವಲ್ಲಿ ಸಕ್ಸಸ್ ಆದ್ವಿ. ಆದರೆ ಇತರರು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಎಸ್ ನೋಡಿ, ಇದು ಒಂದು ಘಟನೆ. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ 43 ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತ ಖಾಸಗಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಬೆಂಕಿ ಹತ್ತಿಕೊಂಡು ಉರಿದು ಇಡೀ ಬಸ್ ವ್ಯಾಪಿಸಿ ಕನಿಷ್ಠ 20 ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಈಗ ಸದ್ಯದ ಮಾಹಿತಿಗಳ ಪ್ರಕಾರ 22 ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು 11 ಶವಗಳನ್ನ ಈಗಾಗಲೇ ಗುರುತಿಸಲಾಗಿದೆ. ಯಾಕಂತಂದ್ರೆ ಆ ಎಲ್ಲಾ ಶವಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಇನ್ನು ಕೆಲವೊಂದಿಷ್ಟು ಶವಗಳನ್ನ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೆಂದು ಹೋಗ್ಬಿಟ್ಟಿದ್ದಾವೆ ಶವಗಳು. ಬೈಕ್ ಡಿಕ್ಕಿ ಹೊಡೆದಾಗ ಬೈಕ್ನಿಂದ ಪೆಟ್ರೋಲ್ ಸೋರಿಕೆಯಾಗಿ ಬೆಂಕಿ ಹೊತ್ಕೊಂಡಿದೆ. 43 ಮಂದಿಯಲ್ಲಿ ನಾವು 23 ಪ್ರಯಾಣಿಕರನ್ನ ಪತ್ತೆ ಹಚ್ಚಿದ್ದೇವೆ. ಅವರು ಸುರಕ್ಷಿತವಾಗಿದ್ದಾರೆ. 11 ಮೃತದೇಹಗಳನ್ನ ಬಸ್ನಿಂದ ಹೊರತೆಗೆಯಲಾಗಿದೆ. 21 ಸದಸ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಅವ್ರಿಗೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಉಳಿದ 9 ಶವಗಳ ಬಗ್ಗೆ ನಾವು ದೃಢಪಡಿಸಬೇಕಾಗಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹಾಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ.
ಆಂಧ್ರ ಪ್ರದೇಶದ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅವರು ರಾಜ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ತೆಲಂಗಾಣ ಸರ್ಕಾರವು ಸಂತ್ರಸ್ತರ ಕುಟುಂಬಗಳಿಗೆ ಸಹಾಯ ಮಾಡೋದಕ್ಕೂ ಕೂಡ ಈಗಾಗಲೇ ಒಂದು ಹೆಲ್ಪ್ ಲೈನ್ ಕೂಡ ಸ್ಥಾಪನೆ ಮಾಡಿದೆ. ಸೊ ಹಾಗಾದ್ರೆ ಈ ಬಸ್ಗೆ ಆ ಬೆಂಕಿ ಯಾವ ರೀತಿ ಹೊತ್ಕೊಳ್ತು, ಯಾವ ರೀತಿ ದಗದಗಿಸ್ತು? ಬಸ್ ಮೊದಲು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದ ಬಳಿಕ ಅಲ್ಲೇ ಬಸ್ ನಿಂತಿದ್ರಿಂದ ಇಷ್ಟೊಂದು ಅನಾಹುತ ಸಂಭವಿಸ್ತಾ ಇರಲಿಲ್ಲ. ಬಸ್ ಮೂವ್ ಆನ್ ಆಗಿಬಿಡ್ತು. ಹಾಗಾಗಿ ಈ ರೀತಿಯಾದಂತಹ ಘಟನೆ ಸಂಭವಿಸೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಬಸ್ ನಿಲ್ಲಿಸದೆ ಮುಂದಕ್ಕೆ ಹೋದ ಪರಿಣಾಮ ಬಸ್ ಅಡಿಯಲ್ಲಿ ಸಿಲುಕಿ ಹೋಗ್ಬಿಟ್ಟಿತ್ತು. ಆ ಬೈಕ್ ನೆಲಕ್ಕೆ ಉಜ್ಜಿದ ಪರಿಣಾಮದಿಂದಾಗಿ ಅದರಿಂದ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಅದು ಇಡೀ ಬಸ್ಸನ್ನೇ ಆವರಿಸ್ಕೊಂಡ್ಬಿಡ್ತು. ಬೈಕ್ ಸವಾರ ಕೂಡ ಸಾವನ್ನಪ್ಪಿರಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಆ ಸಮಯದಲ್ಲಿ ಎಲ್ಲಾ ಪ್ರಯಾಣಿಕರು ಕೂಡ ಮಲಗಿಬಿಟ್ಟಿದ್ರು, ಗಾಢವಾಗಿ ನಿದ್ದೆಯಲ್ಲಿದ್ರು. ಈ ರೀತಿಯಾಗಿ ನಾವು ಅಂತ್ಯ ಕಾಣ್ತೀವಿ ಅಂತ ಕೂಡ ಅವರು ಮನಸ್ಸಿನಲ್ಲಿ ಅನ್ಕೊಂಡಿರ್ಲಿಲ್ಲ. ಈ ರೀತಿಯಾದಂತಹ ಬೆಂಕಿ ಹತ್ಕೊಳ್ಳುತ್ತೆ ಬಸ್ನಲ್ಲಿ, ನಾವು ಕೂಡ ಆರಾಮಾಗಿ ಊರಿಗೆ ತಲುಪ್ತೀವಿ ಅನ್ನುವಂತಹ ಮೈಂಡ್ ಸೆಟ್ನಲ್ಲಿ ಇದ್ದಂಥವ್ರು ಏಕಾಏಕಿಯಾಗಿ ಬೆಂಕಿ ತಗಲಿ ಈ ರೀತಿಯಾಗಿ ಸಜೀವ ದಹನರಾಗ್ತಾರೆ ಅಂತ ಹೇಳಿ ಯಾರು ಕೂಡ ಊಹಿಸಿರ್ಲಿಲ್ಲ. ಬಸ್ ಚಾಲಕ ಬದಲಿ ಚಾಲಕನನ್ನ ಎಬ್ಬಿಸಿ ಪ್ರಯಾಣಿಕರನ್ನ ಅಲ್ಲಿಂದ ಬಸ್ನಿಂದ ಕೆಳಗಿಳಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಓಲ್ವೋ ಬಸ್ ಆದಂತಹ ಹಿನ್ನೆಲೆಯಲ್ಲಿ ಬೆಂಕಿ ಕೂಡ ಬೇಗ ಹತ್ಕೊಂಡು ಬಿಡ್ತು. ಜೊತೆಗೆ ಕಿಟಕಿಗಳು ಮುಚ್ಚಿದಂತಹ ಪರಿಣಾಮದಿಂದಾಗಿ ಕಿಟಕಿಯನ್ನ ಒಡೆದು ಪ್ರಯಾಣಿಕರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನುವಷ್ಟರೊಳಗೆ ಹಲವು ಪ್ರಯಾಣಿಕರು ಅಲ್ಲಿ ಸಾವನ್ನಪ್ಪಿರ್ತಾರೆ. ಸೊ ಅಲ್ಲಿರುವಂತಹ ಪ್ರತ್ಯಕ್ಷದರ್ಶಿಗಳು ಹೇಳಿದಂತೆ ಬೆಂಕಿ ಎಷ್ಟು ಬೇಗನೆ ಹರಡಿತು ಅಂತಂದ್ರೆ ಹೆಚ್ಚಿನ ಪ್ರಯಾಣಿಕರು ಏನಾಗುತ್ತೆ ಅಂತ ಹೇಳಿ ಅರ್ಥಕೊಳ್ಳುವ ಮೊದಲೇ ಬೆಂಕಿಯಲ್ಲಿ ಬೆಂದು ಹೋಗ್ಬಿಟ್ಟಿದ್ರು. ಕೆಲವರು ಸುಟ್ಟು ಗಾಯಗಳೊಂದಿಗೆ ಸಾವನ್ನಪ್ಪಿದ್ದಾರೆ, ಇನ್ನು ಕೆಲವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇರುವಂಥದ್ದು. ಆ ಒಂದು ಜಾಗಕ್ಕೆ ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ತಂಡಗಳು ಸ್ಥಳಕ್ಕೆ ಹೋಗಿ ಆ ಬೆಂಕಿಯನ್ನ ನಂದಿಸಲು ಮತ್ತು ಅವಶೇಷಗಳನ್ನ ಹೊರತೆಗೆಯಲು ಸಾಕಷ್ಟು ಹೆಣಗಾಡಿದ್ದಾರೆ. ಅಧಿಕಾರಿಗಳು ಇನ್ನು ಸಾವಿನ ಸಂಖ್ಯೆಯನ್ನ ದೃಢಪಡಿಸಿಲ್ಲ. ಆದರೆ ವಿನಾಶದ ಪ್ರಮಾಣವೂ ಕೂಡ ಹೆಚ್ಚಿನ ಸಂಖ್ಯೆಯ ಸಾವು ನೋವುಗಳನ್ನ ಸೂಚನೆ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗಾಯಗೊಂಡವರಿಗೆ ತ್ವರಿತ ಪರಿಹಾರ ಮತ್ತು ವೈದ್ಯಕೀಯ ನೆರವು ನೀಡುವಂತೆ ಜಿಲ್ಲಾ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇದನ್ನ ಅವರು ಅತ್ಯಂತ ದುರಂತ ಘಟನೆ, ನಿಜಕ್ಕೂ ನಮ್ಗೆ ನಂಬಕ್ಕಾಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ ಅಂತ ಹೇಳಿ ಕೂಡ ಅವರು ದುಃಖಿತರಾಗಿದ್ದಾರೆ. ಆಂಧ್ರ ಪ್ರದೇಶದ ಖಾಸಗಿ ದುರಂತ ಬೆಳ್ಳಂಬೆಳಗ್ಗೆ ನಿಜಕ್ಕೂ ಇದು ಆಘಾತವನ್ನ ಉಂಟು ಮಾಡಿರುವಂತಹ ಘಟನೆ. ಇದು ಸುಮಾರು 20ಕ್ಕೂ ಅಧಿಕ ಪ್ರಯಾಣಿಕರು ಸಜೀವ ದಹನರಾಗಿದ್ದಾರೆ. ಬೆಳಗ್ಗೆ 2:30ರಿಂದ 3:30 ಸುಮಾರಿಗೆ ಆಸುಪಾಸಿನಲ್ಲಿ ನಡೆದಿರುವಂತಹ ದುರಂತ ಇದು ವೇಮೂರಿ ಕಾವೇರಿ ಟ್ರಾವೆಲ್ಸ್ನ DD01N9490 ಸಂಖ್ಯೆಯ ಬಸ್ ಅಂತ ಹೇಳಲಾಗ್ತಾ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿತ್ತು. ಈ ಕರ್ನೂಲು ಮಂಡಲದ ಚಿನ್ನಟೇಕೋರಿನ ಬಳಿ ಬಸ್ ಮಾರ್ಗದಲ್ಲಿಯೇ ಬೈಕ್ ಹೋಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಮಳೆ ಆಗ್ತಾ ಇತ್ತು. ನೋಡಿ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು. ಬೈಕ್ ಬೇರೆ ಸ್ಕಿಟ್ ಹಾಕುವಂತಹ ಪರಿಸ್ಥಿತಿ ಇರುತ್ತೆ. ಮಳೆ ಬರ್ತಾ ಇದ್ರು ಕೂಡ ಸವಾರ ಶಿವಶಂಕರ್ ಬೈಕ್ ವೇಗವಾಗಿ ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾನೆ. ಒಂದ್ ಕಡೆ ಮಳೆ ಬರ್ತಾ ಇತ್ತು, ಅಟ್ಲೀಸ್ಟ್ ಮಳೆ ಬರ್ತಾ ಇದೆ, ನಾನು ಸ್ಲೋ ಆಗಿ ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಆತನಲ್ಲಿ ಇರಲಿಲ್ಲ. ಒಂದು ಪರಿಜ್ಞಾನವೂ ಕೂಡ ಇರಲಿಲ್ಲ. ವೇಗವಾಗಿ ಹೇಗೆ ಬೇಕು ಹಾಗೆ ಚಲಾಯಿಸ್ಕೊಂಡು ಹೋಗ್ತಾ ಇದ್ದ. ಅದೇ ಈ ಒಂದು ಆಕ್ಸಿಡೆಂಟ್ಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡು ಬಿಟ್ಟಿದ್ದಾನೆ. ಯಾಕಂತಂದ್ರೆ ಅತಿ ಫಾಸ್ಟ್ ಆಗಿ ಮಳೆ ಬರ್ತಾ ಇತ್ತು. ಆ ಮಳೆ ಬರಬೇಕಾದ್ರೆ ಆಬ್ವಿಯಸ್ಲಿ ಗಾಡಿಗಳು ಸ್ಕಿಡ್ ಆಗೇ ಆಗ್ತವೆ. ಹಿಂದೆ ಬಸ್ ಬರ್ತಾ ಇದೆ, ನಾನು ಸ್ಲೋ ಆಗಿ ಹೋಗ್ಬೇಕು, ಅಕ್ಕಪಕ್ಕ ಚಲಾಯಿಸ್ಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಆತನಿಗೆ ಇರಲಿಲ್ಲ. ಒಂದು ವೇಳೆ ಏನಾದ್ರೂ ಆತ ಅಕ್ಕಪಕ್ಕದಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಹೋಗ್ತಾ ಇದ್ದಿದ್ರೆ ಈ ರೀತಿಯಾದಂತಹ ದುರಂತ ಸಂಭವಿಸೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಆತ ನೋಡಿದ್ರೆ ವೆರಿ ಸ್ಪೀಡ್ ಆಗಿ ಹೋಗ್ತಾ ಇದ್ದ. ಕೆಲವೇ ಕ್ಷಣಗಳಲ್ಲಿ ಬಸ್ ಡೀಸೆಲ್ ಟ್ಯಾಂಕ್ಗೆ ಬೈಕ್ ಡಿಕ್ಕಿಯಾಗಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸೊ ಮುಂಭಾಗ ಬೈಕ್ ಡಿಕ್ಕಿ ಆಗ್ತಾ ಇದ್ದಂತೆ ಚಾಲಕ ಬ್ರೇಕ್ ಹಾಕ್ಬಿಟ್ಟಿದ್ದಾನೆ. ಬಸ್ಸನ್ನ ಹೆದ್ದಾರಿ ಪಕ್ಕ ನಿಲ್ಲಿಸಿದ್ದಾನೆ. ನಿದ್ದೆಯಲ್ಲಿದ್ದಂತಹ ಸಹ ಚಾಲಕನನ್ನ ಎಚ್ಚರಗೊಳಿಸಿದ್ದಾನೆ. ಈ ರೀತಿಯಾದಂತಹ ಅನಾಹುತ ಸಂಭವಿಸಿದೆ, ಎತ್ತಿಳು ಅಂತ ಹೇಳಿ ಆರಂಭದಲ್ಲಿ ಸಣ್ಣ ಬೆಂಕಿ ತಿಳಿದು ತಾವೇ ನಂದಿಸಲು ಪ್ರಯತ್ನ ಪಟ್ಟಿದ್ದಾರೆ. ಯಾವಾಗ ಬೆಂಕಿ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ನಿದ್ದೆಯಲ್ಲಿದ್ದಂತಹ ಪ್ರಯಾಣಿಕರನ್ನ ಎಚ್ಚರಗೊಳಿಸಲು ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಹೇಳ್ಬೋದಿತ್ತು ಮುಂಚೆನೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಪಾಪ ಅವ್ರಿಗೂ ಗೊತ್ತಾಗಿಲ್ಲ. ಯಾಕಂತಂದ್ರೆ ಬೆಂಕಿ ಸಣ್ಣ ಪ್ರಮಾಣದಲ್ಲಿ ಹತ್ಕೊಂಡು ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ ಅದು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ಇದೇ ವೇಳೆ ಆ ಚಾಲಕನ ಸೀಟ್ವರೆಗೂ ಕೂಡ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿತ್ತು. ತುರ್ತು ಕಿಟಕಿ ಬಳಿಯಲ್ಲಿದ್ದಂತಹ ಪ್ರಯಾಣಿಕರು ಉಳಿಸ್ಕೊಂಡಿದ್ದಾರೆ. ಬಸ್ ಹಿಂಭಾಗದ ಸೀಟ್ಗಳಿದ್ದಂತಹ ಪ್ರಯಾಣಿಕರು ಹೊರಬರಲಾಗದೆ ಬೆಂಕಿಯ ಕೆನ್ನಾಲಿಗೆಯಲ್ಲಿ
ಸಿಲುಕಿ ಕಿರುಚುತ್ತಾ ಪ್ರಾಣವನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ. ಬಸ್ ನಿಲ್ಲಿಸ್ತಾ ಇದ್ದಂತೆ ಚಾಲಕರಿಬ್ಬರು ಎಲ್ಲ ಪ್ರಯಾಣಿಕರನ್ನ ಎಚ್ಚರಗೊಳಿಸಿದ್ರೆ ಇಷ್ಟು ದೊಡ್ಡ ಮಟ್ಟದ ಪ್ರಾಣಹಾನಿ ಸಂಭವಿಸ್ತಾ ಇರಲಿಲ್ಲ. ಎಸಿ ಬಸ್ ಆಗಿದ್ರಿಂದ ಎಲ್ಲಾ ಕಿಟಕಿಗಳು ಕ್ಲೋಸ್ ಬೇರೆ ಆಗ್ಬಿಟ್ಟಿದ್ವು. ಹಾಗಾಗಿ ಪ್ರಯಾಣಿಕರಿಗೆ ಹೊರಬರೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಯಾಕಂತಂದ್ರೆ ಎಸಿ ಬಸ್ ಅನ್ನದ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಕಿಟಕಿ ಇರೋದಿಲ್ಲ. ಯಾಕಂತಂದ್ರೆ ಎಸಿ ಹಾಕಿರ್ತಾರೆ, ಇದರಿಂದ ಹೊರಗಡೆ ಹೋಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಗಾಡಿ ಎಲ್ಲ ವಿಂಡೋಸ್ ಅನ್ನ ಕೂಡ ಕ್ಲೋಸ್ ಮಾಡಿರ್ತಾರೆ. ಇದರಲ್ಲಿ ವಿಂಡೋಸ್ ಏನಾದರೂ ಓಪನ್ ಆಗಿದ್ರೆ ಈ ರೀತಿಯಾದಂತಹ ದುರಂತ ಸಂಭವಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ಸೇಫ್ ಆಗಿ ಬದುಕುಳ್ತಾ ಇದ್ರು. ಸೊ ಈಗಾಗಲೇ ಎಲ್ಲಾ ಮೃತದೇಹಗಳು ಏನು ಸುಟ್ಟು ಕರಕಲಾಗಿದ್ದಾವೆ ಅವೆಲ್ಲವನ್ನ ಕೂಡ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸೊ DNA ಪರೀಕ್ಷೆ ಬಳಿಕ ಶವಗಳನ್ನ ಹಸ್ತಾಂತರಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಎಮರ್ಜೆನ್ಸಿ ಕಿಟಕಿಯಿಂದ ಹೊರಬಂದಿರುವಂತಹ ಪ್ರಯಾಣಿಕರು ಈಗಾಗಲೇ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಚಾಲಕರಿಬ್ಬರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆ ಕೂಡ ಒಳಪಡಿಸಿದ್ದಾರೆ. ಹಾಗೆ ಈ ಒಂದು ದುರಂತದಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ, ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಕರ್ನೂಲ್ ಘಟನೆಗೆ ಪ್ರಧಾನಿ ಮೋದಿ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.